ನನ್ನ ಧಾರ್ಮಿಕ ಕಾರ್ಯಕ್ಕೆ ಅಡ್ಡಿಪಡಿಸಬಾರ್ದಂತ ಹೇಳಿದ್ದಳಲ್ಲ, ಅದನ್ನು ಮಾಡಿದ್ರೆ ಎರಡಾದಲ್ಲ, ಇನ್ನು ಮೂರನೇದು ಕಾಯಕತ್ತಿದ್ರು. ತಪ್ಪ ಮಾಡೋದು ಸಹಜ, ಅದನ್ನೊಂದಿಟ್ಟು ಕ್ಷಮಿಸಿ ನೋಡ್ಬೇಕಂತ ಕೃಷ್ಣ ಪರಮಾತ್ಮ ಹೇಳ್ಯಾನ. ಕೃಷ್ಣ ಪರಮಾತ್ಮ ಈ ಭೂಮಿಗೆ ಅವತಾರ ತಾಳಿದ್ದೇ ದಶಾವತಾರದ ಬಂದಿತ್ತಲ್ಲ, ಹೌದ್ ಸರಿ, ಈ ಭೂಮಿಗೆ ಅವತಾರ ತಾಳಿದ್ದೇ ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ. ಅದ್ರಾಗ ಶಿಶುಪಾಲ, ವಕ್ರದಂತ, ಜರಾಸಂಧ ಇಂತಿಂತ ದೊಡ್ಡ ದೊಡ್ಡ ದೈತ್ರಿದ್ರು. ಅದ್ರಾಗ ಶಿಶುಪಾಲ ಅಂದ್ರ ಈ ಕೃಷ್ಣನ ಮಾವ, ಕೃಷ್ಣನ ಸ್ವಾದರ ಮಾವನಾದ ಶಿಶುಪಾಲ ಏನ್ ಬೈತಿದ್ದ ಕೃಷ್ಣಗಂದ್ರ, ಕೃಷ್ಣ ಅವತಾರ ತಾಳಿದ್ದಿ ಅವನ್ ಸಂಹಾರ ಮಾಡಕ್ಕಂತ ಅವ್ರವ್ಗ ಗೊತ್ತಿತ್ತು. ಯಾರವ್ಗ? ಶಿಶುಪಾಲನವ್ ಗೊತ್ತಿತ್ತು. ಶಿಶುಪಾಲನವ್ವ ಕೃಷ್ಣನ ಹತ್ಯಕ್ಕೆ ಬಂದ ಅವನಿಗೆ ಕೈ ಮುಗಿದು ಕೇಳಿದಳು, ಯಪ್ಪಾ ನನ್ನ ಮಗ ಶಿಶುಪಾಲ ಅವನ ಹತ್ಯೆ ಮಾಡಾಕ, ಅವ ದುಷ್ಟದನ ಗೊತ್ತೈತಿ ನನಗ, ಅವನ ಸಂಹಾರ ಮಾಡಾಕ ನಿನ್ನ ಅವತಾರ ಆಗೈತಿ ಅನ್ನೋದು ಗೊತ್ತೈತಿ. ಆದ್ರ ನಂದೊಂದು ಮನವಿ ಅದ, ಅವನ ಹತ್ಯೆ ಮಾಡಬೇಡ, ಇದು ನನ್ನ ಮನವಿ. ನಾನು ನಿನ್ನ ಭಕ್ತೆ, ಆಕೆ ಕೃಷ್ಣನ ಭಕ್ತಿ ಇದ್ದು, ನಾನು ನಿನ್ನ ಭಕ್ತೆ, ಅವನ ಏನು ಮಾಡಬೇಡ, ನನ್ನರಿ ನೋಡ್ಬಿಡು ಈ ಲೆಕ್ಕದಾಗ ಹೇಳಿದಳು. ಅವ ಕೃಷ್ಣಂದ, ಯವ್ವ ಬಿಡ್ತೀನಿ, ಅವನೇನ್ ನಾ ಕೊಲಬೇಕತ್ತೇನಿಲ್ಲ, ಆದ್ರ 100 ತಪ್ಪು ಮಾಡೋ ತನಕ ಅವನಿಗೆ ಸುಮ್ಮಿರ್ತೀನಿ, 100ನೇ ತಪ್ಪಕ್ಕೆ ಮಾತ್ರ ನಾ ಸುಮ್ಮಿರಂಗಿಲ್ಲ. ನಾವು ಅವಕಾಶ ಅಟ್ಕೊಟ್ಟ ನೋಡ್ರಿ ಪರಮಾತ್ಮ. 100 ತಪ್ಪು ಮಾಡೋ ತನಕ ಸುಮ್ಮ ಇರ್ತೀನಿ ಅಂದ. ಅವ 100 ತಪ್ಪುನು ಮಾಡಿದ, ಎಲ್ಲಾ ತಪ್ಪುಗಳನ್ನು ಮಾಡಿದ. ದಿನಂಪ್ರತಿ ಏನಾರ ಅಂತಿದ್ದ, ಅವನ ಮ್ಯಾಗ ಅಪಾದನೆ ಹೊರಿಸ್ತಿದ್ದ. ಕೃಷ್ಣ ಕಳ್ಳ, ಮೋಸ, ದಗಾಕೋರ, ಕಪಟಿ ಏನೆಲ್ಲ ಅಂತಿದ್ದ. ಅವುಗಳನ್ನೆಲ್ಲ ಕೌಂಟ್ ಮಾಡ್ಕೋತ ಹೋಗಿದ್ದ ಕೃಷ್ಣ. ಅಂದ್ರ ಲೆಕ್ಕ ಹಿಡ್ಕೋಂತ ಹೋಗಿದ್ದ. ಅದಕ್ಕೆ ದೊಡ್ಡ ತಪ್ಪೇನ್ ಮಾಡಿಬಿಟ್ಟಿದ್ದ ಅಂದ್ರ, ದೊಡ್ಡ ಅಪವಾದ ವರ್ಷಿದ ಕೃಷ್ಣನ ಮ್ಯಾಗ. ಏನಂದ್ರ ಶಮಂತಕ ಮಣಿ ಅಂತ ಹೇಳಿ ಸತ್ರಾಜಿತ ಮಹಾರಾಜ ಅದನ್ನ ಸೂರ್ಯದೇವನಿಂದ ವರವಾಗಿ ಪಡ್ಕೊಂಡು ಬಂದಿದ್ದ. ಅದೋ ಅಡವಿ ಒಳಗ ಜಾಂಬವಂತ ಅಂತ ಆ ಅಡವಿ ಒಳಗ ತಗೊಂಡು ಹೋಗಿದ್ದ. ಇದನ್ನ ಕಳ್ಳತನ ಮಾಡದ ಕೃಷ್ಣನ ಅಂತೇಳಿ ಇಂಥ ಅಪವಾದಗಳು ಬಹಳ ವರ್ಷಿದ್ದ. ಇವೆಲ್ಲ ಡಿಟೇಲ್ ಬೇಡ, ಇಂಥ ಅಪವಾದಗಳು ಬಹಳ ವರ್ಷಿದ್ದ. ಇವೆಲ್ಲ ಲೆಕ್ಕ ಇಟ್ಕೊಂತ ಹೋಗಿದ್ದ. 99 ಅಪವಾದ ಆಗಿದ್ದು, 99 ತಪ್ಪಾಗಿದ್ದು. ಏನು ಕೊನೆದು ಒಂದ ಉಳಿದಿತ್ತು. ಪಾಂಡವರು ರಾಜಸೂಯಾಗ ಮಾಡಾಕತ್ತಿದ್ರು. ಪಾಂಡವರ ರಾಜಸೂಯಾಗ ಅಂದ್ರೆ ದೊಡ್ಡ ಯಾಗ ಅದು. ಇಡೀ ಪ್ರಪಂಚವನ್ನ, ಇಡೀ ಭರತಖಂಡವನ್ನ ಧರ್ಮರಾಜನೇ ಅದಕ್ಕೆ ಅಧಿಪತಿ ಅಂತ ಹೇಳಿ ಸಾರುವಂತ ಯಾಗ ರಾಜಸೂಯ ಯಾಗದ ಮೇನ್ ಸಾರಥ್ಯ, ಅಧಿಪತ್ಯ ಯಾರಿಗೆ ಕೊಟ್ರು ಅಂದ್ರೆ ಕೃಷ್ಣ ಕೊಟ್ರು. ರಾಜಸೂಯ ಯಾಗದ ಮೊದಲನೇ ಅರ್ಘ್ಯ ಅಂದ್ರೆ ಮೊದಲನೇ ನೈವೇದ್ಯದ ಅರ್ಘ್ಯ ಕೃಷ್ಣ ಪರಮಾತ್ಮನಿಗೆ. ಮೊದಲನೇ ಪೂಜೆ, ಮೊದಲನೇ ಪಾದ ಪೂಜೆ ಕೃಷ್ಣನಿಗೆ ಅಂತ ಮೀಸಲಿಟ್ರು. ಏನು ತುಂಬಿದ ಸಭಾದಾಗ ಕೃಷ್ಣನ ಹೆಸರು ಕರೆದ್ರು. ಎದ್ದ ನಿತ್ರ ಶಿಶುಪಾಲ. ಅವ ಅಂದ, ಅಂದ ಅವನಕ್ಕೆ ದೊಡ್ಡ ಮೇಲೆ ಕೂತೀನೋ, ನಾ ಮಾವ, ಅವ ಹಳೆಯ, ಅವನಕ್ಕೆ ದೊಡ್ಡವ ಕೂತಿಲ್ಲ. ಇಲ್ಲಿ ಯಜ್ಞದ ಹಿರಿಯ ಭಾಗ ಯಾರಿಗ್ ಕೊಡ್ಬೇಕು? ಮಾವು ಕೊಡ್ಬೇಕ, ಹಳೆ ಕೊಡ್ಬೇಕ? ಮಾವುಗ ಕೊಡ್ಬೇಕಲ್ರಿ? ಹೇಳ್ರಿ ಕಟ್ಟಿ ಕಂಪನಿ ಅವ್ರ, ನೀವ್ ಒಟ್ಟು ಮಾತಾಡ್ರಿ. ಯಾರಿಗ್ ಕೊಡ್ಬೇಕ್ರಿ? ಮಾವು ಕೊಡ್ಬೇಕ್ರಿ. ಅಂದ್ರ ದಾಡಿಸಿ ಮನುಷ್ಯ ಕೊಡೋದೇನ್ ಇಲ್ಲಿ? ಇಲ್ಲ, ಮಾವು ಕೊಡ್ಬೇಕಂದ್ರ ಅವ್ರಂದ್ರ ಪಾಂಡವರು. ನೋಡ್ರಿ, ಎಲ್ಲ ಋಷಿಗಳನ್ನ ಏಕಕಾಲದಲ್ಲಿ ಆಹ್ವಾನ ಮಾಡಿದೀವಿ. ಆದ್ರೆ ಯಾವ ಋಷಿಗಳು ಕೂಡ ನಾವು ಕೃಷ್ಣನಿಗಿಂತ ಅಧಿಕ ಇಲ್ಲ ಅಂತ ಹೇಳಿ ಎಲ್ಲಾರು ಕೃಷ್ಣನನ್ನೇ ತೋರ್ಸ್ಯಾರ. ಈಗ ನೀವು ಹಿಂಗ ಎತ್ತು ತೊಂದ್ರೆ ಮಾಡ್ಲಾಕತ್ತಿರಲ್ಲ ಅಂದ್ರು. ಇಲ್ಲ, ಕೃಷ್ಣ ಸಾಮಾನ್ಯನ, ನನಗ ಕೊಡ್ರಿ ಅರ್ಘ್ಯ. ಅವನಿಗೆ ಯಾಕೆ ಕೊಡ್ತೀರಿ? ಅವನಿಗೆ ದೊಡ್ಡವ್ರದಾರ, ಅವ್ರಿಗೆ ಕೊಡ್ರಿಲ್ಲ. ಭೀಷ್ಮಾಚಾರ್ಯದಾನ, ದ್ರೋಣಾಚಾರ್ಯದಾನ, ಕೃಪಾಚಾರ್ಯದಾನ, ಅವ್ರ ಅಪ್ಪ ಧೃತರಾಷ್ಟ್ರದಾನ, ಯಾರ್ಯಾರು ಅದಾರ ಅವ್ರಿಗೆ ಕೊಡೋದ್ ಬಿಟ್ಟ ಇವನ್ಗೆ ಯಾಕೆ? ಆಚಾರ್ಯ ಎಂತಿಂತವ್ರು ಅದಾರ, ಅವ್ರಿಗೆ ಕೊಡ್ರಲ್ಲ. ಎಲ್ಲಾ ಬಿಟ್ಟು ಕೃಷ್ಣಗೆ ಯಾಕ? ಕೃಷ್ಣ ಗೊಲ್ಲ, ಕೃಷ್ಣ ಕಪಟಿ, ಕೃಷ್ಣ ಮೋಸಗಾರ, ಏನೇನೋ ಮಾಡ್ಯಾನ ಅಂದ. ಇವೆಲ್ಲ ಎಣಿಕೆ ಹಾಕೋತ್ ಕೂತಿದ್ದ. ಇದೊಂದು ಬಂದು ಸೇರ್ತ ನೋಡ್ರಿ. ಕೃಷ್ಣ ಎದ್ದ ನಿತ್ತ ಎತ್ತು ಕೃಷ್ಣ ಕೈಯ ಹಿಡದ ಹಿಂಗ ಮಾಡದ. ಸುದರ್ಶನ ಚಕ್ರ ಪ್ರಕಟ ಆತು. ಹೇಳ್ದ, ನಿನ್ನ ಕೆಲಸ ಮಾಡು ಅಂತ ಚಕ್ರ ಬಿಟ್ಟ. ಶಿಶುಪಾಲನ ರುಂಡ ಹೋತಿಲ್ರಿ, ಶಿಶುಪಾಲನ ವಧ ಆಗುದಕ್ಕದೊಂದು ನೆಪ. 100 ತಪ್ಪುಗಳನ್ನ ಮಾಡಿದ್ರು ಭಗವಂತ ಮನ್ನಿಸ್ತಾನ. ಇಲ್ಲಿ ಮಹಾದೇವಿ